ಸರ್, ಈಗಲೂ ಕೂಡ ರಾಹುಲ್ ಗಾಂಧಿ ಅವರು ಇದು ಇವಿಎಂ ದೋಷ, ವೋಟ್ ಚೋರಿ ಅಂತ ಹೇಳ್ತಿದ್ದಾರೆ. ಈ ಮುಂಬೈ ಇದು ರಾಹುಲ್ ಗಾಂಧಿ ಅವರ ಭಾಷೆ ಇದೆಯಲ್ಲ, ಅದು ಪಾಡಿದ್ದೇ ಪಾಡು ಪಾಂಡುರಂಗ ಅಂತ ತೆಲುಗಲ್ಲಿ ಹೇಳ್ತಾರಲ್ಲ, ಹಂಗೆ ಇದು. ಅದನ್ನೇ ಹೇಳಿ 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 ಚಲಾವಣೆ ಇಲ್ಲದ ನಾಣ್ಯ ಆಗೋಗ್ಬಿಟ್ಟಿದೆ ಅದು. ಅವ್ರ ಮಾತು ಚಲಾವಣೆ ಇಲ್ಲದ ನಾಣ್ಯ. ಇವತ್ತು ದಾಖಲೆ ಕೊಡಬೇಕಲ್ಲ. ಈಗ ಇವಿಎಂ ದೋಷ ಇದ್ರೆ ಅದಕ್ಕೆ ದಾಖಲೆ ಕೊಡಬೇಕು. ಎಲ್ಲಿ ಹೇಗಾಯ್ತು ದಾಖಲೆಯನ್ನ ಕೊಡ್ಲಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ಕಳೆದ ಎಲ್ಲಾ ಚುನಾವಣೆಗಳಲ್ಲೂ, ಈಗ ನಡೆದಂತ ಎಲ್ಲಾ ಚುನಾವಣೆಯಲ್ಲೂ ಅವರು ಸೆಲೆಕ್ಟ್ ಮಾಡಿ ಹೇಳ್ತಾರಷ್ಟೇ. ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಅವರು ಸೆಲೆಕ್ಟ್ ಮಾಡ್ಕೊಂಡು ಯಾವ್ಯಾವ ಚುನಾವಣೆಗೆ ಕಾಂಗ್ರೆಸ್ ಸೋಲನ್ನ ಒಪ್ತೈತೆ ಅಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ, ವೋಟ್ ಚೋರಿ ಆಗಿದೆ ಅಂತಾರೆ. ಅದೇ ಕರ್ನಾಟಕದಲ್ಲಾದಾಗ ಅವ್ರೇನಾನ ಸ್ಟೇಟ್ಮೆಂಟ್ ಕೊಟ್ಟಿದಾರ? ಇಲ್ಲ. ತೆಲಂಗಾಣದಲ್ಲಾದಾಗ ಸ್ಟೇಟ್ಮೆಂಟ್ ಕೊಟ್ಟಿದಾರ? ಇಲ್ಲ. ಅವ್ರಿಗೆ ಎಲ್ಲಿ ಸೋಲು ಆಗುತ್ತೋ ಆ ಸೋಲನ್ನ ಅರಗಿಸ್ಕೊಳಕ್ಕಾಗಲ್ಲ, ಅವ್ರ ಕೈಲಿ ಅರಗಿಸ್ಕೊಳಕ್ಕಾಗಲ್ಲ. ಅವಾಗ ಈ ರೀತಿಯಾದಂತ ಹೇಳಿಕೆಗಳು ಅವ್ರ ಬಾಯಲ್ಲಿ ಬರ್ತತೆ. ಅದರಿಂದಾನೇ ಅವ್ರನ್ನ ಬೇರೆ ಹೆಸರಲ್ಲಿ ಕರೀತಾರೆ. ಯಾರು ನಾನು ಹೇಳಂಗಿಲ್ಲ, ಅದು ಕೇಸ್ ನಡೀತಾ ಇದೆ, ಅದಕ್ಕೋಸ್ಕರ ಹೇಳಂಗಿಲ್ಲ. ಅವ್ರನ್ನ ಅದಕ್ಕೆ ಬೇರೆ ಹೆಸರಲ್ಲಿ ಅವ್ರನ್ನ ಕರೀತಾರೆ. ಏನ ಇದೆಯಾ? ಈಗ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಹುತೇಕ ಜನರು ಅಕ್ರಮ ವಲಸಿಗರಿದ್ದಾರೆ, ಬಾಂಗ್ಲಾದೇಶದವರು ಇದ್ದಾರೆ ಅಂತ ನಿನ್ನೆ ಗವಾದಿ ಅವರು ಲೆಟರ್ ಬರ್ತಿದ್ರು. ಜೊತೆಗೆ ಎಸ್ಐಆರ್ ಮಾಡಬೇಕು ಅಂತ ಲೆಟರ್ ಬರ್ತಿದ್ರು. ಆಮೇಲೆ ಇಲ್ಲಿ ಈಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಮಾಡೋದು ಅಂತ ಅವ್ರೇನ್ ಹೇಳೋದು ಅಂತಂದ್ರೆ, ಈ ಇವರು ರಾಜಕೀಯ ಪಕ್ಷಗಳು ಕೊಟ್ಟಿ ಆ ತರದ್ದೇನು ಇಲ್ಲಿ ಕಂಡು ಬರ್ತಾ ಇಲ್ಲ. ಆ ತರದ್ದು ಇದ್ರೆ ಅವರು ರೆಪ್ರೆಸೆಂಟೇಷನ್ ಕೊಟ್ಟು ನಾವು ಅದನ್ನ ಇದು ಏನು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಇಂದಿನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹೇಳ್ತಾರೆ. ನೋಡಿ, ಎಲೆಕ್ಷನ್ ಕಮಿಷನ್ ಅನ್ನೋದು ಸ್ವಾಯತ್ತ ಒಂದು ಸಂಸ್ಥೆ. ಅವರು ವೋಟನ್ನ ಸೇರ್ಸೋದ್ರ ಬಗ್ಗೆ, ಡಿಲೀಟ್ ಮಾಡೋದ್ರ ಬಗ್ಗೆ ಕಾನೂನು ಇದೆ ಅವ್ರಿಗೆ ಅಷ್ಟೇ. ಅವ್ರನ್ನ ಹೊರ ಹಾಕೋದು ಅಂದ್ರೆ ಈ ದೇಶದಿಂದ ಹೊರ ಹಾಕೋಕೆ ಅವ್ರಿಗೇನ ಕಾನೂನಲ್ಲಿ ಅವಕಾಶ ಇಲ್ಲ. ಅವರು ವೋಟ್ ಲಿಸ್ಟ್ ಅಲ್ಲಿ ಸೇರ್ಸಲ್ಲ ಅಷ್ಟೇ ಅವ್ರನ್ನ. ಅದಕ್ಕೆ ಈಗ ಇದು ವೋಟಿಂಗ್ ಏನದು ಪರಿಷ್ಕರಣೆ ಆದ್ರೆ, ಎಸ್ಐಆರ್ ಆದ್ರೆ ಯಾರ್ಯಾರು ಫೇಕ್ ಡಾಕ್ಯುಮೆಂಟ್ ಇರ್ತದೋ ಅವ್ರನ್ನ ರದ್ದು ಮಾಡಬೇಕು. ಇದು ನಮ್ಮ ಆಗ್ರಹ. ಈಗಾಗಲೇ ನಾವು ಮಾಡಿದಿರಿ. ಮತ್ತೆ ಹಲವಾರು ಮಾಧ್ಯಮಗಳು ಕೂಡ ಎಲ್ಲೆಲ್ಲಿ ಅವರು ಟೆಂಟ್ ಹಾಕೊಂಡಿದ್ದಾರೆ, ಎಲ್ಲೆಲ್ಲಿ ಅವ್ರು ಟೆಂಟ್ ಹಾಕೊಂಡಿದ್ದಾರೆ, ಅದರಿಂದ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಈಗ ಅಲ್ಲೂ ಕೂಡ ಈಗ ಪತ್ರಿಕೆಗಳಲ್ಲೂ ಬರ್ತಾ ಇದೆ, 20 ಲಕ್ಷ ಅಕ್ರಮ ವಲಸಿಗರು ಅಂತ ಹಾಕ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಪ್ರಕಾರ 2 ಲಕ್ಷ ಅಂತ ಅವರು ಅನ್ಅಫಿಷಿಯಲ್ ಆಗಿ ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು. ನಮ್ಮ ಇದ್ರ ಪ್ರಕಾರ 17 ಕೋಟಿ ಬಾಂಗ್ಲಾದೇಶದಲ್ಲಿ ಇರುವಂತ ಜನಸಂಖ್ಯೆ, ಅದರಲ್ಲಿ 2 ಕೋಟಿ ಜನ ಮಿಸ್ ಆಗಿದ್ದಾರೆ ಅಂತ ಅಲ್ಲಿನ ಸರ್ಕಾರದ ಹೇಳಿಕೆ ನಾನು ಹೇಳ್ತಾ ಇರೋದು. 2 ಕೋಟಿ ಎಲ್ಲೋದ್ರು? ಎಲ್ಲ ಇದಕ್ಕೆ ಬಂದಿರ್ತಾರೆ, ವೆಸ್ಟ್ ಬೆಂಗಾಲಿಂದ ಅವರು ಇಡೀ ದೇಶದ ಎಲ್ಲೆಲ್ಲ ಕಡೆ ಅವ್ರಿಗೆ ಹಬ್ಸ್ ಇದೆಯಲ್ಲ, ಇಲ್ಲಿ ಬಂದ್ರೆ ರೇಷನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.